ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಜೆಡಿಎಸ್ ವಿರೋಧದ ನಡುವೆಯೂ ಪಾದಯಾತ್ರೆಗೆ ಬಿಜೆಪಿ ತಯಾರಿಯನ್ನ ಆರಂಭಿಸಿದೆ. ಮೊದಲ ದಿನದ ಪಾದಯಾತ್ರೆಯ ಉಸ್ತುವಾರಿಯನ್ನ ಬಿಜೆಪಿ ಯುವ ಮೋರ್ಚಾ ವಹಿಸಿದೆ. ಹೀಗಾಗಿ ಬಿಜೆಪಿ ಯುವ ಮೋರ್ಚಾ ಇವತ್ತು ಸಭೆ ನಡೆಸಿತು. ಈ ವೇಳೆ ಯಾರು ಬರಲಿ ಯಾರು ಬಿಡಲಿ ಪಾದಯಾತ್ರೆ ಮಾಡೋಣ ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ರು. ಈ ನಡುವೆ ದೆಹಲಿಗೆ ತೆರಳಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಆಗಸ್ಟ್ 10ರ ಪಾದಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಆಗಮಿಸುವಂತೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿಯವರು ಫೋನ್ ಮಾಡಿದ್ದಾರೆ. ನನಗೆ ಫೋನ್ ಬಂದಿದೆ. ನಾನು ಇದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ನಮ್ದು ಉದ್ದೇಶ ಇರ್ತಕ್ಕಂಥದ್ದು ಬಿಜೆಪಿ ಉದ್ದೇಶ ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ 14 ಸೈಟ್ ಅವ್ರು ತಗೊಂಡಿದ್ದಾರೆ, 106 ಸೈಟು ಅವ್ರ ಹಿಂಬಾಲಿಕರು ತಗೊಂಡಿದ್ದಾರೆ. ಒಟ್ಟು 3 ರಿಂದ 4 ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ. ಅಲ್ಲಿ 85,000 ಜನ ಅರ್ಜಿ ಹಾಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ. ಈಗ ದಲಿತರ ಸಮಸ್ಯೆ ರಾಜ್ಯದಲ್ಲಿದೆ, ಅವರ ಹಣ ಲೂಟಿಯಾಗಿದೆ. ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವಾಗ ಬೇರೆ ಸಣ್ಣ ಪುಟ್ಟ ನೆಪಗಳು ಬೇಡ. ಇದಕ್ಕೆ ಅದೇನಾದರೂ ನಿಮಗೆ ಅವರ ಮೇಲೆ ಭಿನ್ನಾಭಿಪ್ರಾಯ ಇದ್ದರೆ ಹಿರಿಯರ ಗಮನಕ್ಕೆ ತನ್ನಿ, ಅವರು ಅದನ್ನು ಪರಿಹಾರ ಮಾಡ್ತಾರೆ. ಕುಮಾರಸ್ವಾಮಿಯವರು ಫೋನ್ ಮಾಡಿದ್ದಾರೆ. ನನಗೆ ಫೋನ್ ಬಂದಿದೆ. ನಾನು ಇದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ನಮ್ದು ಉದ್ದೇಶ ಇರ್ತಕ್ಕಂಥದ್ದು ಬಿಜೆಪಿ ಉದ್ದೇಶ ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ 14 ಸೈಟ್ ಅವ್ರು ತಗೊಂಡಿದ್ದಾರೆ, 106 ಸೈಟು ಅವ್ರ ಹಿಂಬಾಲಿಕರು ತಗೊಂಡಿದ್ದಾರೆ. ಒಟ್ಟು 3 ರಿಂದ 4 ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ. ಅಲ್ಲಿ 85,000 ಜನ ಅರ್ಜಿ ಹಾಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ. ಈಗ ದಲಿತರ ಸಮಸ್ಯೆ ರಾಜ್ಯದಲ್ಲಿದೆ, ಅವರ ಹಣ ಲೂಟಿಯಾಗಿದೆ. ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವಾಗ ಬೇರೆ ಸಣ್ಣ ಪುಟ್ಟ ನೆಪಗಳು ಬೇಡ. ಇದಕ್ಕೆ ಅದೇನಾದರೂ ನಿಮಗೆ ಅವರ ಮೇಲೆ ಭಿನ್ನಾಭಿಪ್ರಾಯ ಇದ್ದರೆ ಹಿರಿಯರ ಗಮನಕ್ಕೆ ತನ್ನಿ, ಅವರು ಅದನ್ನು ಪರಿಹಾರ ಮಾಡ್ತಾರೆ. ಕುಮಾರಸ್ವಾಮಿಯವರು ಫೋನ್ ಮಾಡಿದ್ದಾರೆ. ನನಗೆ ಫೋನ್ ಬಂದಿದೆ. ನಾನು ಇದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ನಮ್ದು ಉದ್ದೇಶ ಇರ್ತಕ್ಕಂಥದ್ದು ಬಿಜೆಪಿ ಉದ್ದೇಶ ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ 14 ಸೈಟ್ ಅವ್ರು ತಗೊಂಡಿದ್ದಾರೆ, 106 ಸೈಟು ಅವ್ರ ಹಿಂಬಾಲಿಕರು ತಗೊಂಡಿದ್ದಾರೆ. ಒಟ್ಟು 3 ರಿಂದ 4 ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ. ಅಲ್ಲಿ 85,000 ಜನ ಅರ್ಜಿ ಹಾಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ. ಈಗ ದಲಿತರ ಸಮಸ್ಯೆ ರಾಜ್ಯದಲ್ಲಿದೆ, ಅವರ ಹಣ ಲೂಟಿಯಾಗಿದೆ. ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವಾಗ ಬೇರೆ ಸಣ್ಣ ಪುಟ್ಟ ನೆಪಗಳು ಬೇಡ. ಇದಕ್ಕೆ ಅದೇನಾದರೂ ನಿಮಗೆ ಅವರ ಮೇಲೆ ಭಿನ್ನಾಭಿಪ್ರಾಯ ಇದ್ದರೆ ಹಿರಿಯರ ಗಮನಕ್ಕೆ ತನ್ನಿ, ಅವರು ಅದನ್ನು ಪರಿಹಾರ ಮಾಡ್ತಾರೆ. ಕುಮಾರಸ್ವಾಮಿಯವರು ಫೋನ್ ಮಾಡಿದ್ದಾರೆ. ನನಗೆ ಫೋನ್ ಬಂದಿದೆ. ನಾನು ಇದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ನಮ್ದು ಉದ್ದೇಶ ಇರ್ತಕ್ಕಂಥದ್ದು ಬಿಜೆಪಿ ಉದ್ದೇಶ ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ 14 ಸೈಟ್ ಅವ್ರು ತಗೊಂಡಿದ್ದಾರೆ, 106 ಸೈಟು ಅವ್ರ ಹಿಂಬಾಲಿಕರು ತಗೊಂಡಿದ್ದಾರೆ. ಒಟ್ಟು 3 ರಿಂದ 4 ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ. ಅಲ್ಲಿ 85,000 ಜನ ಅರ್ಜಿ ಹಾಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ. ಈಗ ದಲಿತರ ಸಮಸ್ಯೆ ರಾಜ್ಯದಲ್ಲಿದೆ, ಅವರ ಹಣ ಲೂಟಿಯಾಗಿದೆ. ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವಾಗ ಬೇರೆ ಸಣ್ಣ ಪುಟ್ಟ ನೆಪಗಳು ಬೇಡ. ಇದಕ್ಕೆ ಅದೇನಾದರೂ ನಿಮಗೆ ಅವರ ಮೇಲೆ ಭಿನ್ನಾಭಿಪ್ರಾಯ ಇದ್ದರೆ ಹಿರಿಯರ ಗಮನಕ್ಕೆ ತನ್ನಿ, ಅವರು ಅದನ್ನು ಪರಿಹಾರ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.